ಹಾಯ್ ಸ್ನೇಹಿತರೆ, ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಯೋಜನೆಯ ಹಣವೂ ಕೂಡ ಈಗ ಡಿ.ಬಿ.ಟಿ ಮೂಲಕ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತೆ. ಡಿ.ಬಿ.ಟಿ ಅಂದರೆ ನೇರ ನಗದು ವರ್ಗಾವಣೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ, ಯುವ ನಿಧಿ, PM ಕಿಸಾನ್, ಹೈನುಗಾರಿಕೆ ಬೋನಸ್, ಅಡುಗೆ ಗ್ಯಾಸ್ ಸಬ್ಸಿಡಿ ದರದಲ್ಲಿ ಏನೇನು ಬರುತ್ತಲ್ಲ, ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ಥರದ ಸರ್ಕಾರದಿಂದ ಬರುವಂಥ ಯೋಜನೆಯ ಹಣವೂ ಕೂಡ ಆಧಾರ್ ಕಾರ್ಡ್ ಮೂಲಕವೇ ನೇರವಾಗಿ ವರ್ಗಾವಣೆ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಇದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೊಳ್ಬೋದು. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಡಿ.ಬಿ.ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ವ್ಯಾಪ್ ಬರುತ್ತೆ. ಆ ವ್ಯಾಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ, ನಾನು ಆಲ್ರೆಡಿ ನನ್ನ ಮೊಬೈಲ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸೋದಕ್ಕೆ ಹೋಗಿದ್ದೀನಿ. ನೋಡಿ, ಡಿ.ಬಿ.ಟಿ ಕರ್ನಾಟಕ ಅಂತ ಬಂದಿದ್ದಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದರೆ ಈ ಥರದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಎಂಟರ್ ಆಧಾರ್ ನಂಬರ್. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ನಾವೊಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ. ಇಲ್ಲೊಂದು ಬಾಕ್ಸ್ ಮೇಲೆ ಇದೆಯಲ್ಲ, ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಗೆಟ್ OTP ಅಂತ ಇದೆ. ಗೆಟ್ OTP ಅಂತ ನೋಡಿದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಿ ವೆರಿಫೈ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ತರಹದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲೊಂದು ನೀವೊಂದು ಪಿನ್ನನ್ನು ಜನ್ರೇಟ್ ಮಾಡ್ಕೋಬೇಕು. ನಿಮಗೆ ಯಾವ್ದು ಬೇಕಲ್ಲ ಆ ಪಿನ್ನನ್ನು ಜನ್ರೇಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ 4 ಡಿಜಿಟಲ್ ಇರುವಂಥ ಒಂದು ಪಿನ್ನನ್ನು ಜನ್ರೇಟ್ ಮಾಡ್ಕೊಳ್ಬೋದು. ಮೇಲೆ ಏನು ಹಾಕಿರ್ತಲ್ಲ ಕೆಳಗೂ ಕೂಡ ಸೇಮ್ ಪಿನ್ನನ್ನು ಹಾಕಿ ಓಪನ್ ಮಾಡಿದಾಗ ನೋಡಿ ಈ ಥರ ಒಂದು ಓಪನ್ ಆಗುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಪೂರ್ತಿಯಾಗಿರೋ ಇನ್ಫಾರ್ಮೇಷನ್ ಅಲ್ಲಿ ಬರುತ್ತೆ. ಅಡ್ರೆಸ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು, ಪಿನ್ ಕೋಡು, ಜೆಂಡರು, ಡೇಟ್ ಆಫ್ ಬರ್ತು ಎಲ್ಲ ಬರುತ್ತೆ. ಕೆಳಗೆ ನಿಮ್ಮ ಫೋನ್ ನಂಬರನ್ನು ಹಾಕದೇ ಇದ್ದರೂ ನಡೆಯುತ್ತೆ. ಹಾಕದೇ ಇದ್ದರೆ ನೋಡಿ, ಇಲ್ಲಿ ಗೆಟ್ OTP ಅಂತ ಬರ್ತಲ್ಲ, ಅಲ್ಲಿ ನಿಮ್ಮ ಅಡ್ರೆಸ್ಸು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡ್ ಹಾಕಿ ಸಬ್ಮಿಟ್ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಡೈರೆಕ್ಟಾಗಿ ನೀವು ಅಲ್ಲಿ ಫೋನ್ ನಂಬರನ್ನು ಹಾಕ್ಬೋದು. ಅದನ್ನು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಥರದ ವಿಡಿಯೋದಲ್ಲಿ ಇರುವಂಥ ಮಾಹಿತಿ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದರೆ ಇಲ್ಲೊಂದು ಸಣ್ಣ ಬಾಕ್ಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಿದರೆ ಮುಗೀತು. ನೋಡಿ, ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದೆ ಅಂತ ತೋರಿಸುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಆ್ಯಕ್ಟಿವ್ ಕೂಡ ಇದೆ ನಮ್ಮದು. ಸೇಡಿಂಗು ಕೂಡ ಸೇಡಿಂಗ್ ಸ್ಟೇಟಸ್ ಇದೆ ನೋಡಿ, ಆ್ಯಕ್ಟಿವ್ ಅಂತ ಇದೆ. ಈ ಥರದ ಸ್ಟೇಟಸ್ಗಳನ್ನು ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೋಬೋದು. ಮಿನಿ ಸ್ಟೇಟ್ಮೆಂಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾವ್ಯಾವ ತಾರೀಕಿಗೆ ನಿಮ್ಮ ಅಮೌಂಟ್ ಬಂದು ಜಮಾ ಆಗಿರುತ್ತೆ, ನೀವು ಯಾವುದೇ ತಾರೀಕಿಗೆ ವಿಡ್ರಾವಲ್ ಮಾಡಿರ್ತೀರ ಅಂತ ಎಲ್ಲ ಸಂಪೂರ್ಣವಾಗಿರೋ ಮಾಹಿತಿಯನ್ನು ಇದೇ ಒಂದೇ ವ್ಯಾಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ, ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.